ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಈಗಾಗಲೇ ದರ್ಶನ್ ಅಂಡ್ ಗ್ಯಾಂಗ್ ಅಂಧರಾಗಿದೆ. ದಿನಕ್ಕೂ ಕೂಡ ಕೇಸ್ನ ಕರಾಳತೆ ಬಿಚ್ಚಿಕೊಳ್ತಿದೆ. ಪ್ರಭಾವಿಗಳ ಸಪೋರ್ಟ್ ಇದೆ, ಏನ್ ಮಾಡಿದ್ರೂ ನಡೆಯುತ್ತೆ, ಹಣ ಕೊಟ್ರೆ ಕೇಸ್ ಮುಚ್ಚಿ ಹಾಕ್ತಾರೆ ಅಂತ ಅನ್ಕೊಂಡಿದ್ದ ದರ್ಶನ್ಗೆ ಇದೀಗ ಪೊಲೀಸರು ನೀರಿಳಿಸ್ತಾ ಇದ್ದಾರೆ. ಪ್ರಕರಣ ಸಂಬಂಧ ಪೊಲೀಸ್ ಕಸ್ಟಡಿ ಅಂತ್ಯಗೊಂಡ ಹಿನ್ನೆಲೆಯಲ್ಲಿ ಇವತ್ತು ದರ್ಶನ್ ಸೇರಿ ಒಟ್ಟು 13 ಆರೋಪಿಗಳನ್ನ ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು. ಇದೀಗ ಮತ್ತಷ್ಟು ತನಿಖೆ ಅಗತ್ಯ ಇರೋದ್ರಿಂದ ಕೋರ್ಟ್ ದರ್ಶನ್ ಸೇರಿದಂತೆ 4 ಆರೋಪಿಗಳನ್ನ 3ನೇ ಬಾರಿಗೆ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಿದೆ. ದರ್ಶನ್, ವಿನಯ್, ಪ್ರದೂಷ್ ಮತ್ತೆ ಧನರಾಜ್ ಅವರನ್ನ ಹೆಚ್ಚಿನ ವಿಚಾರಣೆಗೆ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. ಮತ್ತೊಂದು ಕಡೆ A1 ಪವಿತ್ರ ಗೌಡ ಸೇರಿದಂತೆ ಇತರೆ ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಈ ಮೂಲಕ ಪವಿತ್ರ ಜೈಲು ಪಾಲಾಗಿದ್ರೆ ದರ್ಶನ್ ಮತ್ತೆ ಪೊಲೀಸರ ವಶಕ್ಕೆ ಬಂದಿದ್ದಾರೆ. ದಿನದಿಂದ ದಿನಕ್ಕೆ ಕೊಲೆಯ ಗಂಟು ಕಗ್ಗಂಟಾಗ್ತಿದ್ದು ದರ್ಶನ್ ಗ್ಯಾಂಗ್ಗೆ ಉರುಳಾಗೋದು ಪಕ್ಕಾ ಆಗ್ತಾ ಇದೆ. ಅಷ್ಟಕ್ಕೂ ಡಿ ಗ್ಯಾಂಗ್ಗೆ ಇಷ್ಟೊಂದು ಕಂಟಕ ಎದುರಾಗೋಕೆ ಕಾರಣವೇ ಅವರ ಕ್ರೌರ್ಯ, ಮೃಗೀಯ ವರ್ತನೆ, ಮಾನವೀಯತೆಯನ್ನೇ ಮರೆತವರ ಅಟ್ಟಹಾಸ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪೊಲೀಸರ ತನಿಖೆ ವೇಳೆ ಬೆಚ್ಚಿ ಬೀಳಿಸೋ ರಹಸ್ಯಗಳು ಹೊರಬೀಳುತ್ತಿವೆ. ಅದರಲ್ಲೂ ಮೃತದೇಹದ ಫೋಟೋಗಳು ಮತ್ತೆ ಮರಣೋತ್ತರ ಪರೀಕ್ಷೆಯ ವರದಿ ನೋಡಿ ಪೊಲೀಸರೇ ಆಘಾತಗೊಂಡಿದ್ದಾರೆ. ನಿತ್ಯ 10 ಕೇಸ್ ನೋಡುವ ಪೊಲೀಸರೇ ಆ ಮಟ್ಟಿಗೆ ಶಾಕ್ ಆಗಿದ್ದಾರೆ ಅಂದ್ರೆ ದರ್ಶನ್ ಮತ್ತೆ ಗ್ಯಾಂಗ್ ಅದ್ಯಾವ ಮಟ್ಟಿಗೆ ಕೊಲೆ ಮಾಡಿರಬಹುದು ಅನ್ನೋದನ್ನ ನೀವೇ ಊಹೆ ಮಾಡ್ಕೊಳ್ಳಿ. ಕೋಣಗಳಂತೆ ಕೊಬ್ಬಿದ್ದ ದರ್ಶನ್ ಮತ್ತು ಅವರ ಹಿಂಬಾಲಕರ ಕೈಗೆ ರೇಣುಕಾಸ್ವಾಮಿ ಬೆಕ್ಕಿನ ಮರಿಯಂತೆ ಸಿಕ್ಕಿದ್ರು. ಫೋಟೋ ಕಳಿಸಿದ್ದೀಯಾ ಅಂತ ತಮ್ಮ ಬೆಲ್ಟ್ ಬಿಚ್ಚಿಕೊಂಡು ರೇಣುಕಾಸ್ವಾಮಿ ಬೆನ್ನಿಗೆ ಬಾರಿಸಿದ್ರು. ಅವರ ಒಂದೊಂದು ಹೊಡೆತಕ್ಕೂ ಕೂಡ ರೇಣುಕಾಸ್ವಾಮಿ ಬೆನ್ನ ತುಂಬಾ ರಕ್ತ ಹೆಬ್ಬು ಕಟ್ಟಿದ ಮಾರ್ಕಳೇ ಇವೆ. ಹಾಗೆ ಕೈಗೆ ಕರೆಂಟ್ ಶಾಕ್ ಕೊಟ್ಟು ಸುಟ್ಟಿದ್ದಾರೆ. ತಲೆಯನ್ನ ಶೆಡ್ನಲ್ಲಿ ನಿಂತಿದ್ದ ವಾಹನಗಳಿಗೆ ಗುದ್ದಿದ್ದಾರೆ. ಅದೆಲ್ಲಕ್ಕಿಂತ ಭೀಕರ ಅಂದ್ರೆ ಮರ್ಮಾಂಗಕ್ಕೆ ಒದ್ದು ಕೊಂದಿದ್ದಾರೆ, ಚಾಕುವಿನಿಂದ ಕೊಯ್ದಿದ್ದಾರೆ. ನಿಜಕ್ಕೂ ಕೂಡ ರೇಣುಕಾಸ್ವಾಮಿಯ ಫೋಟೋಗಳೇ ಹತ್ಯೆಯ ಭೀಕರತೆಯನ್ನ ಬಿಚ್ಚಿಡ್ತಿದೆ. ಅಸಲಿಗೆ ದರ್ಶನ್ ಸಿನಿಮಾಗಳಲ್ಲಿ ಹೀರೋ, ಬಟ್ ಆ ಹೀರೋಯಿಸಂ ರಿಯಲ್ ಲೈಫಲ್ಲೂ ನೆತ್ತಿಗೇರಿತ್ತು ಅನ್ಸುತ್ತೆ. ಅದೇ ಕಾರಣಕ್ಕೆ ಆ ಪವಿತ್ರ ಗೌಡ ಮುಂದೆ ತಾನು ದೊಡ್ಡ ದಾದ ಅನ್ನೋ ಥರ ಬಿಲ್ಡಪ್ ಕೊಟ್ಟಿದ್ದಾರೆ. ತರಗೆಲೆ ಅಂತಿದ್ದ ರೇಣುಕಾಸ್ವಾಮಿಯನ್ನ ಗಿರಗಿಟ್ಟಲೆ ಅಂತ ತಿರುಗಿಸಿ ನೋಡು ಹೆಂಗೆ ನಾನು ಅಂತ ಪೋಸ್ ಕೊಟ್ಟಿದ್ದಾನೆ. ವಿಪರ್ಯಾಸ ಅಂದ್ರೆ ಅವತ್ತು ದರ್ಶನ್ ಆ ಮಟ್ಟಿಗೆ ಹಿಂಸೆ ಕೊಟ್ಟು ಕೊಂದಿದ್ದು ತನ್ನದೇ ಅಭಿಮಾನಿಯನ್ನ. ಇದೇ ಕಾರಣಕ್ಕೆ ಸಿಎಂ ಸಿದ್ದರಾಮಯ್ಯ ಕೂಡ ದರ್ಶನ್ ಗ್ಯಾಂಗ್ ಕೃತ್ಯ ನೋಡಿ ಖುದ್ದು ಹೋಗಿದ್ದಾರೆ. ಖುದ್ದು ಬೆಂಗಳೂರು ಕಮಿಷನರ್ ಬಿ ದಯಾನಂದ್ ದರ್ಶನ್ ಅಟ್ಟಹಾಸದ ವಿಡಿಯೋವನ್ನ ಸಿಎಂಗೆ ತೋರಿಸಿದ್ರಂತೆ. ದರ್ಶನ್ ಕ್ರೌರ್ಯದ ವಿಡಿಯೋ ನೋಡಿದ ಸಿಎಂ ದರ್ಶನ್ ಮನುಷ್ಯನ ರಾಕ್ಷಸನ ಅಂತ ಪ್ರಶ್ನೆ ಮಾಡಿದ್ದಾರೆ. ನಂತರವೇ ದರ್ಶನ್ ಅರೆಸ್ಟ್ಗೆ ಪೊಲೀಸರಿಗೆ ಫುಲ್ ಪವರ್ ಕೊಟ್ಟಿದ್ದು ಎನ್ನಲಾಗಿದೆ. ಅಷ್ಟೇ ಅಲ್ಲದೆ ಇವತ್ತು ಸಿಎಂ ನೇತೃತ್ವದಲ್ಲಿ ಸಂಪುಟ ಸಭೆ ನಡೆದಿದ್ದು ದರ್ಶನ್ ಕ್ರೌರ್ಯದ ವಿಡಿಯೋ ನೋಡಿದ್ದ ಸಿಎಂ ಖಡಕ್ ನಿರ್ಧಾರ ಕೈಗೊಂಡಿದ್ದಾರೆ. ಸಚಿವ ಸಂಪುಟ ಸಭೆಯಲ್ಲಿ ಯಾವುದೇ ಶಾಸಕ, ಸಚಿವರು ಕೊಲೆ ಪ್ರಕರಣದಲ್ಲಿ ಯಾರ ಪರ ಅಥವಾ ವಿರೋಧವಾಗಿ ಮಾತನಾಡದಂತೆ ಸೂಚನೆ ನೀಡಿದ್ದಾರೆ. ಹಾಗೆ ದರ್ಶನ್ ಹೀನ ಕೃತ್ಯಕ್ಕೆ ಅವರ ಅಭಿಮಾನಿಗಳು ಕೂಡ ಬೇಸರಗೊಂಡಿದ್ದಾರೆ. ಚಾಲಕರಂತೂ ತಮ್ಮ ವಾಹನಗಳ ಮೇಲೆ ಹಾಕಿದ್ದ ದರ್ಶನ್ ಭಾವಚಿತ್ರದ ಸ್ಟಿಕ್ಕರ್ ಹಾಗೆ ದರ್ಶನ್ ಪೆಟ್ ನೇಮ್ ಬರಹಗಳನ್ನ ಅಳಿಸಿ ಹಾಕ್ತಿದ್ದಾರೆ. ಇಲ್ಲಿ ಇನ್ನೊಂದು ವಿಚಾರವನ್ನ ಹೇಳಬೇಕು. ದರ್ಶನ್ ಅಂದ್ರೇನೆ ಅವರ ಸುತ್ತ ಒಂದಷ್ಟು ಗ್ಯಾಂಗ್ ಇರುತ್ತೆ, ಜೊತೆಗೆ ಆಪ್ತ ಬಳಕ ಕೂಡ ಕಾಣಿಸಿಕೊಳ್ಳುತ್ತೆ. ಆದ್ರೆ ಕೊಲೆ ಕೇಸ್ನಲ್ಲಿ ದರ್ಶನ್ ಅರೆಸ್ಟ್ ಆಗಿದ್ದೇ ಆಗಿದ್ದು. ಅತ್ಯಾಪ್ತ ವಲಯದಲ್ಲಿ ಕಾಣಿಸಿಕೊಳ್ತಿದ್ದ ಯಾರೊಬ್ರು ಕೂಡ ದರ್ಶನ್ ಬಗ್ಗೆ ತುಟಿ ಬಿಚ್ಚಿಲ್ಲ, ಎಲ್ಲೂ ಕಾಣಿಸಿಕೊಂಡೂ ಇಲ್ಲ. ಅದರಲ್ಲೂ ಸುಮಲತಾ ಅಂಬರೀಶ್. ದರ್ಶನ್ ಸುಮಲತಾ ಅವರನ್ನ ಮದರ್ ಇಂಡಿಯಾ ಎಂದೇ ಕರೀತಾ ಇದ್ರು, ನಮ್ಮ 2ನೇ ತಾಯಿ ಅಂತ ಸಾಕಷ್ಟು ಸಲ ಹೇಳಿಕೊಂಡಿದ್ರು. ಅಷ್ಟೇ ಯಾಕೆ, ಸುಮಲತಾ ಕೂಡ ದರ್ಶನ್ ನನ್ನ ಹಿರಿಯ ಮಗ ಅಂದಿದ್ರು. ಇನ್ನು ಅಭಿಷೇಕ್ ಅಂಬರೀಶ್ ಕೂಡ ದರ್ಶನ್ ನಮ್ಮ ಅಣ್ಣ ಅಂತ ಜೊತೆಗೆ ತಿರುಗ್ತಾ ಇದ್ರು. ಬಟ್ ದರ್ಶನ್ ಲಾಕ್ ಆದ್ಮೇಲೆ ಅಮ್ಮ ಮಗ ಪತ್ತೇನೇ ಇಲ್ಲ. ಹಾಗೆ ನಟರಾದ ವಿನೋದ್ ಪ್ರಭಾಕರ್, ಧನ್ವೀರ್ ಗೌಡ ಮತ್ತು ಯಶಸ್ ಸೂರ್ಯ ಸೇರಿದಂತೆ ಹಲವು ನಟರು ಕೂಡ ದರ್ಶನ್ ಅರೆಸ್ಟ್ ಆದ್ಮೇಲೆ ಏನೂ ಮಾತನಾಡಿಲ್ಲ. ಸೊ ಇದನ್ನೆಲ್ಲ ನೋಡ್ತಾ ಇದ್ರೆ ದರ್ಶನ್ ಇದೀಗ ಏಕಾಂಗಿಯಾದಂತೆ ಕಾಣ್ತಾ ಇದೆ. ಸದ್ಯ ಪ್ರಕರಣದ ಗಂಭೀರತೆ ನೋಡ್ತಾ ಇದ್ರೆ ದರ್ಶನ್ ಸದ್ಯಕ್ಕಂತೂ ಕೇಸ್ನಿಂದ ಹೊರಬರೋಕೆ ಚಾನ್ಸೇ ಇಲ್ಲ. ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ಈವರೆಗೂ ಸುಮಾರು 118 ಸಾಕ್ಷ್ಯಗಳು ಸಂಗ್ರಹವಾಗಿವೆ ಎಂಬ ಸುದ್ದಿ ತಿಳಿದು ಬಂದಿದೆ. ಹೀಗಾಗಿ ಕೇಸ್ ಕೂಡ ತುಂಬಾ ಸ್ಟ್ರಾಂಗ್ ಆಗ್ತಾ ಇದ್ದು ದರ್ಶನ್ಗೆ ಶಿಕ್ಷೆ ಆಗೋದು ಪಕ್ಕಾ ಆಗ್ತಿದೆ. 6 ತಿಂಗಳವರೆಗೂ ಬೇಲ್ ಕೂಡ ಸಿಗಲ್ಲ. ಅಲ್ಲದೆ ಆರೋಪ ಸಾಬೀತಾದ್ರೆ ಸಾಯೋವರೆಗೂ ಜೈಲು ಶಿಕ್ಷೆಯಾದ ಉದಾಹರಣೆಗಳು ಸಾಕಷ್ಟಿವೆ. ಏನೇ ಹೇಳಿ, ಕರ್ನಾಟಕದಲ್ಲಿ ದರ್ಶನ್ ದೊಡ್ಡ ಹೆಸರು ಮಾಡಿದ್ರು. ನಟನೆ ಮೂಲಕ ಕೋಟ್ಯಂತರ ಫ್ಯಾನ್ಸ್ ಅನ್ನ ಸಂಪಾದನೆ ಮಾಡಿದ್ರು. ಆದ್ರೆ ಸಿನಿಮಾದಲ್ಲಷ್ಟೇ ಹೀರೋ ಆಗಿ ರಿಯಲ್ ಲೈಫ್ ನಲ್ಲಿ ಮೃಗ ತರ ಬದಲಾಗಿದ್ದು ನಿಜಕ್ಕೂ ದುರಂತ.